ದೇವಸ್ಥಾನ ದೇವರು ಭಕ್ತಿ ಬಿಜೆಪಿಯವರ ಮನೆಯ ಆಸ್ತಿನ ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮ ಕಾರಣದಲ್ಲಿ ರಾಜಕಾರಣ ಬೇಡ. ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನಕ್ಕೆ ಭಕ್ತನಿಗೂ ದೇವರಿಗೂ ಇರುವಂತಹ ಸಂಬಂಧದ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗೋದು ಭಕ್ತನಿಗೂ ದೇವರಿಗೂ ಇರುವಂತಹ ಸಂಬಂಧ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಯಾರ ಕಾಲದಲ್ಲಿ ಮಾಡಿದ್ದು? ದೇವರಾಜ್ ಅರಸು ಅವರು 2 ರೂಪಾಯಿಗೆ ಭಗವದ್ಗೀತೆ ಹಂಚ್ತಾ ಇದ್ರು. ಅಲ್ಪಸಂಖ್ಯಾತರಿಗೂ ಇಲಾಖೆ ಇದೆ, ಬೇರೆ ಬೇರೆ ಸಮುದಾಯಗಳಿಗೂ ಇಲಾಖೆ ಇದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನ ದೇವರು ಹಾಗೇನೆ ಭಕ್ತಿ ಬಿಜೆಪಿಯವರ ಮನೆಯ ಆಸ್ತಿಯ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಬೇಡ. ಬಿಜೆಪಿ ನಾಯಕರ ವಿರುದ್ಧ ಈ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದೇವಸ್ಥಾನಕ್ಕೆ ಹೋಗೋದು ಭಕ್ತನಿಗೂ ದೇವರಿಗೂ ಇರುವಂಥ ಸಂಬಂಧ ಅಂತ ಇದೇ ವೇಳೆ ಅವರು ತಿಳಿಸಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಯಾರ ಕಾಲದಲ್ಲಿ ಮಾಡಿದ್ದು? ಕಾಂಗ್ರೆಸ್ನ ಕಾಲದಲ್ಲಿ ಆಗಿದ್ದು ಅಂತ ಇದೇ ವೇಳೆ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ದೇವಸ್ಥಾನ ದೇವರು ಭಕ್ತಿ ಬಿಜೆಪಿಯವರ ಮನೆಯ ಆಸ್ತಿಯ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಹನುಮಂತಯ್ಯರು ವಿಧಾನಸೌಧ ಕಿತ್ತಿದ್ರಲ್ಲ, ಅವರು ಭಗವದ್ಗೀತೆ ಪುಸ್ತಕನ 2 ರೂಪಾಯಿಗೆ ಹಂಚಾಯ್ತು. ಗೊತ್ತಿದ್ದೀರಿ ನಿಮಗೆ? 2 ರೂಪಾಯಿಗೆ ಹಂಚಾಯ್ತು. 2 ರೂಪಾಯಿಗೆ ಒಂದು ಸಣ್ಣ ಪುಸ್ತಕ ಮಾಡಿಬಿಟ್ಟು ಎಲ್ಲರೂ 2 ರೂಪಾಯಿಗೆ ಭಗವದ್ಗೀತೆನ ಆವತ್ತಿನ ಕಾಲದಲ್ಲಿ ಹಂಚಿದ್ದಾರೆ. ಹನುಮಂತಯ್ಯನವರು ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆಗಿದ್ದ ಸಪ್ರೇಟ್ ಧಾರ್ಮಿಕ ದತ್ತಿ ಇಲಾಖೆ ಇದೆ. ಅದಾದಮೇಲೆ ಮೈನಾರಿಟೀಸ್ಗೂ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆ, ಮೈನಾರಿಟಿ ಕಮಿಷನ್ ಇದೆ, ಕನ್ನಡದ ಭಾಷೆಗೂ ಇದೆ, ಕ್ರಿಶ್ಚಿಯನ್ಗೂ ಇದೆ. ಆಮೇಲೆ ನಾವು ಜೈನರು ಕೂಡ ಕೇಂದ್ರ ಸರ್ಕಾರ ಮೈನಾರಿಟೀಸ್ ಅಂತ UPA ಗೌರ್ಮೆಂಟಲ್ಲಿ ಅವರು ಅಲ್ಪಸಂಖ್ಯಾತರು ಅಂತ ಟ್ರೀಟ್ ಮಾಡಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ಸು ಸರ್ಕಾರಗಳಲ್ಲಿ ಮೊದಲಿಂದ ಬಂದಂಥ ಒಂದು ಫೌಂಡೇಶನ್. ಈಗ ಬಂದು ನಂದು ಅಂತ ಅಂದ್ಬಿಟ್ಟು ಊರಲ್ಲಿ ಎಷ್ಟೋ ಬಸವ ಹುಡ್ತಾವ್ರಿ, ಎಲ್ಲ ಹುಡ್ತವೆಲ್ಲ ಊರಿಗಳಾದವೆಲ್ಲ ಬಸವಾಗ್ತದೆ. ಆಗಲ್ಲ, ಸುಮ್ಮನೆ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಮಾಡಿ ಸರ್, ಅವ್ರು ಹೇಳ್ತಾ ಇರೋದು ನಾನೇ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಸರಿ ಅಂತ, ಮಾಂಸಾಹಾರ ಸೇವಿಸ್ಬಿಟ್ಟು ಹೋಗಿದ್ದು ಸರಿನಾ? ನಮ್ಮೂರು ಬರ್ರಪ್ಪ ನೀವು ಕಬ್ಬಾಳಮ್ಮನಿಗೆ ನಾವು ಕಡಿಯೋದೆ ನಾವು ಕಡಿಯೋದೆ ಕೋಳಿ, ನಾವು ಕಡಿಯೋದೆ ಕುರಿ. ಹಿಂದೆ ಎಲ್ಲ ನಮ್ಮ ಅಜ್ಜ ತಾತ ಎಲ್ಲ ಕೊಣಾನು ನನಗೆ ನಾನು ಚಿಕ್ಕ ಹುಡುಗ ನಮ್ಮ ಮನೇಲಿ ಒಂದು ಕಳ್ತ ನಮ್ಮ ಅಜ್ಜಿ ಕೊಣನ ಆರ್ಕೆ ಮಾಡ್ಬಿಟ್ಟು ನಮ್ಮ ಕಬ್ಬಾಳಮ್ಮದಲ್ಲಿ ನಮ್ಮ ದೇವಸ್ಥಾನದಲ್ಲಿ ನಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.